ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ಬಂದ್ಬಿಟ್ಟು 4:15 ಎದ್ದಿದ್ದೀನಿ. 4:15 ಎದ್ರೂ ನಾನು ಶೆಡ್ಡಿಗೆ ಪಾದಾರ್ಪಣೆ ಮಾಡೋ ಅಷ್ಟರಲ್ಲಿ 4:41 ಆಗ್ಬಿಟ್ಟೈತೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ, ಅಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಫಾಸ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಮನೇಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಹೇಳಿ ಫ್ರೆಂಡ್ಸ್. ಗಂಡ ಫಾಸ್ಟ್ ಇದ್ದಾರಾ, ಸ್ಟ್ರಾಂಗ್ ಇದ್ದಾರಾ, ಹೆಂಡ್ತಿ ಸ್ಟ್ರಾಂಗ್ ಇದ್ದಾರಾ ಅಂತ. ನಮ್ಮ ಮನೇಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ನೀವೇ ಹೇಳಬೇಕು. ವಿಡಿಯೋ ನೋಡ್ತಿದ್ದೀರಲ್ಲ, ಅದಕ್ಕೋಸ್ಕರ ಒಬ್ಬೊಬ್ಬರ ಮನೇಲಿ ಒಬ್ಬೊಬ್ಬರು ಸ್ಟ್ರಾಂಗ್ ಇರ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಕೇಳಿದೆ ನಿಮ್ಮ ಮನೇಲಿ ಯಾರ್ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ. ಈಗ ಏನಕ್ಕೆ ನಾನು ಸ್ವಲ್ಪ ಜೋಳ ಕಟ್ಟಾಕ್ತಾಯಿದ್ದೀನಿ ಅಂತಂದರೆ ತೊಳಿಬೇಕಲ್ಲ, ಅದಕ್ಕೋಸ್ಕರ. ನಾನು ಮ್ಯಾಟ್ ತೊಳೆದಾದ್ಮೇಲೆ ಏನಾರ ಪಾದಾರ್ಪಣೆ ಮಾಡಿದೆ ಮ್ಯಾಟ್ಗೆ ಅಂತ ಅಂದರೆ ತಿರ್ಗಾ ನಾನು ತೊಳಿಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಸಗಣಿ ಎಲ್ಲ ಎತ್ತಿ ಇದು ಮಾಡೋ ಅಷ್ಟರಲ್ಲಿ ಅವು ಒಂದು ತೆಕ್ಕೆ ಅಷ್ಟಿದ್ದ ಫ್ರೆಂಡ್ಸ್. ಅದಕ್ಕೋಸ್ಕರ ಎಲ್ಲವಕ್ಕೂ ಸ್ವಲ್ಪ ಹಂಚ್ಬಿಟ್ಟು ಹಾಕಿದ್ದೀನಿ. ಇರಲಿಲ್ಲ ಜೋಳ. ಬೆಳಗ್ಗೆ ಒಂದು ಹುಡುಗರೆಲ್ಲ ಕಳಿಸ್ಬಿಟ್ಟು ತಿಂಡಿ ಮಾಡಿಬಿಟ್ಟು ಆಮೇಲೆ ಹೋಗಿ ಕುಯ್ಕೊಂಬಂದು ಹಾಕ್ತೀನಿ. ಅಷ್ಟರಲ್ಲಿ ತಿನ್ಕೊಂಬಿಡ್ಲಿ ಇದೊಂದು ಸ್ವಲ್ಪ ಅಂದ್ಬಿಟ್ಟು ನಾನು ಸಗಣಿ ಎಲ್ಲ ಎತ್ತಾಕಿ ಮ್ಯಾಟ್ನ ನೆನೆಸ್ಬಿಟ್ಟು ಕ್ಲೀನಾಗಿ ತೊಳ್ಕೊತೀನಿ. ಅಂದರೆ ಒಂದು ಮಧ್ಯಾಹ್ನದ ಹೊತ್ತು ತೊಳೆದ್ರೆ ಅಷ್ಟೊಂದು ರಿಸ್ಕ್ ಆಗೋಲ್ಲ ನಮಗೆ. ಒಂದು ದಿವಸ ಏನಾರು ತೊಳೆದಿಲ್ಲ ಅಂದರೆ ನಮಗೆ ಜಾಸ್ತಿ ರಿಸ್ಕ್ ಆಗಿಬಿಡುತ್ತೆ ಮ್ಯಾಟ್ ತೊಳೆಯೋ ಅಷ್ಟೊತ್ತಿಗೆ. ನೋಡಿ ಎಷ್ಟು ಕಚ್ಕೊಂಡೈತೆ ಅಂತ ಅಂದರೆ ಅದು ತೊಳೆಯೋರಿಗೆ ಗೊತ್ತು ಅನಿಸುತ್ತೆ. ಅದು ಅಷ್ಟು ಫೋರ್ಸಾಗಿ ನೀರು ಬಂದ್ರೂ ಕಚ್ಕೊಂಬಿಟ್ಟಿರ್ತದೆ. ತುಳಿದು ಒಂದು ಸ್ವಲ್ಪ ನೆನಾಕಿ ಆಮೇಲೆ ಒಂದು ಕಡೆಯಿಂದ ತೊಳ್ಕೊಂಬರ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ತೊಳೆದಿದ್ದೀನಿ ಅಂತ. 4:45ಗೆ ಸ್ಟಾರ್ಟ್ ಮಾಡಿದವಳು ಕರೆಕ್ಟಾಗಿ 6:15ಗೆ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ನನಗಂತೂ ತುಂಬ ಖುಷಿ ಆಗೋಯ್ತು. ಯಾಕೆ ಖುಷಿ ಆಯಿತು ಅಂತಂದರೆ ಡೈಲಿ 7 ಗಂಟೆ 7:15 ಆಗೋಗೋದು ತೊಳೆಯೋಷ್ಟೊತ್ತಿಗೆ. ಆದರೂ ನಾನು ಸ್ವಲ್ಪ ಬೇಗ ಎದ್ದಿದ್ದೀನಿ. ಅಂದರೆ ಒಂದೊಂದು ದಿವಸ 5 ಗಂಟೆಗೆ ಎದ್ದುಬಿಡೀನಿ. ಇವತ್ತು 4:15ಗೆ ಎದ್ದಿರೋದಕ್ಕೋಸ್ಕರ 6:15 ಅಷ್ಟರಲ್ಲಿ ತೊಳೆದಿದ್ದೆಲ್ಲ ಆಯಿತು. ಅದೇ ನನಗೆ ಖುಷಿ ಜಾಸ್ತಿ. ಸ್ವಲ್ಪ ಫಾಸ್ಟಾಗೆ ಮಾಡ್ಕೊಂಡಿದ್ದೀನಿ ಕೆಲಸನೆಲ್ಲ. ಅಂದರೆ ಹಸುಗಳು ಸ್ವಲ್ಪ ಗಲೀಜಾಗಿರಲಿಲ್ಲ, ನೀಟಾಗಿದ್ದು. ಬಾಲ್ದ ಹತ್ರ ಕಾಲ ಹತ್ರ ಮಾತ್ರ ಪಾದಗಳು ಅವೆಲ್ಲ ಸ್ವಲ್ಪ ಗಲೀಜಾಗಿದ್ದು. ಅದನ್ನ ತೊಳ್ಕೊಂಡ್ರೆ ಬಿಟ್ಟರೆ ಇನ್ನೇನಿಲ್ಲ, ಗಲೀಜಾಗಿರಲಿಲ್ಲ, ಚೆನ್ನಾಗಿದ್ದು ಹಸುಗಳು. ಆ ಲಾಸ್ಟಲ್ಲಿ ಐತಲ್ಲ ಫ್ರೆಂಡ್ಸ್, ಅದೊಂದು ಸ್ವಲ್ಪ ಗಲೀಜು ಮಾಡ್ಕೊಂಬಿಡುತ್ತೆ. ಇಲ್ಲಾಂದ್ರೆ ಅಲ್ಲೇ ಸಗಣಿ ಇಟ್ಕೊಂಡು ಅಲ್ಲೇ ಇದು ಮಲ್ಕೊಬಿಡುತ್ತೆ. ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಲಾಸ್ಟಲ್ಲಿ ಇರೋದು ಒಂದು ಸ್ವಲ್ಪ ಜಾಸ್ತಿ ಗಲೀಜಾಗಿತ್ತು. ಈಗ ತೊಳಿತಾ ಇದ್ದೀನಲ್ಲ ಸುಂದ್ರಿನ, ಅವಳಂತೂ ನೀಟಾಗಿರ್ತಾಳೆ. ಒಂದೊಂದು ಸತಿ ಸಗಣಿ ಮೇಲೆ ಮನಿಕೊಂಬಿಡ್ತಾಳೆ. ಆದರೂ ಅದು ಕಾಣೋದಿಲ್ಲ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕಾಣುತ್ತೆ. ತೊಳಿಲಿಲ್ಲ ಅಂದರೂ ನೀಟಾಗಿ ಇರ್ತಾಳೆ ಅವಳು. ಆದರೆ ವೈಟ್ ಹಸುಗಳು ಆ ಥರ ಅಲ್ಲ ಫ್ರೆಂಡ್ಸ್, ತೊಳಿತಾ ಇರಬೇಕು. ಇಲ್ಲಾಂದರೆ ಸಗಣಿ ಒಂದು ಸ್ವಲ್ಪ ಕಚ್ಕೊಂಬಿಟ್ರೆ ಅದೊಂಥರ ಕಾಣಿಸ್ತಾ ಇರುತ್ತೆ. ತೊಳೆದ್ರೂ ಒಂಥರ ಕಾಣಿಸ್ತಾ ಇರುತ್ತೆ. ಆದರೆ ಅದೊಂದು ಸ್ವಲ್ಪ ಒಣಕೊಂಡು ಡ್ರೈ ಆಗ್ಬಿಟ್ಟು ಒಣಕೊಂಡುತ್ತಲ್ಲ, ಆವಾಗ ಸಾಕತ್ತ ಕಾಣಿಸ್ತಾ ಇರ್ತವೆ ಹಸುಗಳು, ವೈಟ್ ಹಸುಗಳು. ಇಲ್ಲಿ ಕಾಣಿಸ್ತಿದ್ದಾಳಲ್ಲ ಲಾಸ್ಟಲ್ಲಿ, ಅವಳಂತೂ ತೊಳೆದು ಬಿಟ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಸೂಪರಾಗಿ ಕಾಣಿಸ್ತಾಳೆ. ಒಬ್ಬ ನಮ್ಮ ಫ್ರೆಂಡ್ ಅವರೇ ನಮ್ಮ ರಿಲೇಷನ್ನಲ್ಲೇ, ಅಣ್ಣ ನೀವು ಯಾಕಣ್ಣ ಹಸುಗಳು ತೊಳೆದಿಲ್ಲ ಅಂತಂದರೆ, ಅವರು ಊರೊಳಗಡೆ ಇರೋದು, ನಾವು ಅಂದರೆ ಕಾಡಲ್ಲಿದ್ದೀವಿ, ತೋಟದ ಮನೇಲಿರೋದು ನಾವು. ಅವರು ಊರಲ್ಲಿದ್ದಾರೆ. ಸುತ್ತಮುತ್ತ ಮನೆ ಅಕ್ಕಪಕ್ಕ ಮನೆ ಎಲ್ಲ ಇರುತ್ತಲ್ಲ, ಅವರು ದೃಷ್ಟಿ ಹಾಕ್ಬಿಡ್ತಾರೆ ಕಣಮ್ಮ, ಹಸುಗಳು ನೀಟಾಗಿ ತೊಳೆದ್ರೆ ದೃಷ್ಟಿಯಾಗಿ ಹೋಗ್ಬಿಡುತ್ತೆ, ಆಲೆ ಕೊಡ್ದಂಗೆ ಆಗ್ಬಿಡ್ತವೆ ಅಂತ ಅಂದರು. ಹೌದು ಫ್ರೆಂಡ್ಸ್, ಹಸುಗಳಿಗೆ ಕೆಲವರು ನೋಡಿದ್ರೆ ಆಗೋದಿಲ್ಲ, ದೃಷ್ಟಿ ಆಗುತ್ತೆ. ಯಾಕಂದರೆ ಅವರು ಊರು ಮಧ್ಯದಲ್ಲಿದ್ದಾರಲ್ಲ, ಅದಕ್ಕೋಸ್ಕರ. ನಾವು ಅಂದರೆ ತೋಟದ ಮನೇಲಿ ಇದ್ದೀವಲ್ಲ, ದೃಷ್ಟಿ ನಮಗೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಆಗೋದು. ಊರು ಮಧ್ಯದಲ್ಲಿದ್ದರೆ ಆಗುತ್ತೆ. ಅಂದರೆ ಅವರವರು ಅನುಭವಿಸಿರ್ತಾರಲ್ಲ ಫ್ರೆಂಡ್ಸ್, ಅವ್ರಿಗೆ ಗೊತ್ತಿರುತ್ತೆ. ಈಗ ಲೇಡೀಸ್ ಆಗಿ ನಾವು ಫ್ರೆಂಡ್ಸ್ ಇವಾಗ ಈ ಕೆಲಸ ಎಲ್ಲ ಕಲೀಲಿಲ್ಲ ಅಂದಿದ್ರೆ ಈಗ ಯಾವ ಥರ ಊಹೆ ಮಾಡ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ಇಷ್ಟು ಹಸುಗಳನ್ನೆಲ್ಲ ಕಟ್ಕೊಂಡ್ಮೇಲೆ ನಾವೆಲ್ಲ ಕೆಲಸ ಕಲ್ತಿರಲೇಬೇಕು. ಅಂದರೆ ಫ್ರೆಂಡ್ಸ್, ಇವಾಗ ನಾವು ಹೈನುಗಾರಿಕೆ ಮಾಡ್ತೀವಿ ಅಂತ ಅಂದರೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆದ್ರೇ ಲೇಡೀಸು ತುಂಬ ಸ್ಟ್ರಾಂಗೇ ಇರಬೇಕು ಅಂದ್ಕೊತೀನಿ ನನ್ನ ಪ್ರಕಾರ. ಇಲ್ಲಿ ಸ್ಮೂತಾಗಿದ್ದರೆ ಕೆಲಸ ನಡೆಯಲ್ಲ. ಇವಾಗ ಒಂದು ಹಾಲು ಕರೆಯೋಕ್ಕೆ ಹೋಗ್ತೀವಿ, ಅವಾಗ ಒಂದು ಹೊಸ ಕಾಲು ಎತ್ತುತ್ತೆ. ಇವಾಗ ಈ ಹಸು ನಮ್ಮನ್ನು ಸೇರಿಸಲ್ಲ ಫ್ರೆಂಡ್ಸ್. ಈಗ ಲಾಸ್ಟಲ್ಲಿ ತೋರಿಸಿದ್ನಲ್ಲ, ಹಸು ನನ್ನನ್ನು ಸೇರಿಸೋದೇ ಇಲ್ಲ, ಆಯಕ್ಕೆ ಬರುತ್ತೆ. ಆ ಥರ ಎಲ್ಲ ಒಂದು ಸ್ವಲ್ಪ ಧೈರ್ಯ ತೊಗೊಂಡು ನಾವು ಇದು ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಟೈಮಿಂಗ್ಸ್ ತೋರಿಸ್ತಾ ಇದ್ದೀನಿ. ಇಷ್ಟೊತ್ತಿಗೆ ನಾನು ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೆ. ಅಂದರೆ ಶೆಡ್ ಕೆಲಸ, ತೊಳೆಯೋದು, ಸಗಣಿ ಎತ್ತೋದು ಎಲ್ಲ ಮಾಡಿ ಮುಗಿಸಿ ನಮ್ಮ ಸೂರ್ಯನಾರಾಯಣಂಗೆ ಒಂದು ನಮಸ್ಕಾರ ಮಾಡಿ, ಫಳ ಅಂತ ಅವನು ಎಷ್ಟು ಪ್ರಶಾಂತವಾಗಿ ಬರ್ತಾ ಇದ್ದಾನೆ ಅಂದ್ಬಿಟ್ಟು ಅವನಿಗೊಂದು ನಮಸ್ಕಾರ ಮಾಡಿ ನಾನು ಮನೆಗೆ ಹೋದೆ. ಯಾಕಂದರೆ ಒಂದು ಸ್ವಲ್ಪ ಪಾತ್ರೆ ಇತ್ತು. ನಾವು ಹಾಲು ಕರೆಯೋದು 7 ಗಂಟೆಗೆ. 7 ಗಂಟೆಗೆ ಯಾಕಪ್ಪ ಅಂತಂದರೆ ನಮ್ಮದು ಹಾಲಿನ ಗಾಡಿ ಬರೋದು 8 ಗಂಟೆ 8:15 ಬರುತ್ತೆ. 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು 3 ಹಸು ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು 7:15ಗೆ 7 ಗಂಟೆಗೆ ನಾವು ಕರಿತೀವಿ. ಇವಾಗ ನಾನು ನನ್ನ ಮಗ ಕರಿತಾ ಇದ್ದೀನಿ. ಅಂದರೆ ಅವನ ಕಡೆ ವಿಡಿಯೋ ಕ್ಯಾಮ್ರಾ ಆನ್ ಮಾಡಿಲ್ಲ, ನನಗೆ ಒಬ್ಬಗೆ ಆನ್ ಮಾಡ್ಕೊಂಡು ಸ್ವಲ್ಪ ತೋರಿಸ್ಬಿಟ್ಟು ನಾನು ವಿಡಿಯೋ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಟ್ಟಿದ್ದೆ. ಹಾಲಿನ ಗಾಡಿ ಬಂದ್ಬಿಡುತ್ತೆ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನಾನು ಆಗಲೇ 6 ಗಂಟೆಯಿಂದ 7 ಗಂಟೆ ಅಷ್ಟೊತ್ತಿಗೆ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮನೆ ಕಸಗಳೆಲ್ಲ ಗುಡಿಸ್ಬಿಟ್ಟು
ಎಲ್ಲ ಮನೆದೇನಿತ್ತು ಎಲ್ಲ ಬ್ಯಾಲೆನ್ಸ್ ಇತ್ತಲ್ಲ ಅದೆಲ್ಲ ಮಾಡಿಬಿಟ್ಟು ನಾನು ಬಂದು ಇವಾಗ ಹಾಲು ಕರಿತಾ ಇದ್ದೀನಿ. ಇವಾಗ ಬೇಗ ಬೇಗ ಹಾಲು ಕರ್ಕೊಂಡು ಹೋಗ್ಬಿಟ್ಟು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ರೇ ತಲೆನೋವು ನನಗೆ ಏನು ಕೆಲಸ ಪ್ರೆಷರ್ ಐತೆ ನೋಡಿ, ಇದು ತಲೆಯಲ್ಲಿ ಮೈಂಡಲ್ಲಿ ಒತ್ತಡ ಐತಲ್ಲ ಅದೆಲ್ಲ ನನಗೆ ಕ್ಲಿಯರ್ ಆಗಬೇಕು ಅಂದರೆ ನಾನೊಂದು ಲೋಟ ಟೀ ಕುಡಿಲೇಬೇಕು. ಆ ಟೀ ಕುಡಿದಾಗಲೇ ನನ್ನ ಮಕ್ಕಳಿಗೆಲ್ಲ ಟಿಫನ್ ಮಾಡಿಬಿಟ್ಟು ಆಮೇಲೆ ನನಗೆ ಕಳ್ಸೋಕ್ಕೆ. ಇವೇನು ಗೊತ್ತಾ, ನನ್ನ ಮುಖ ನೋಡ್ಬಿಟ್ಟು ಸಾಕು ಹಿಂಗೆ ಓಡ್ ಬರ್ತಾ ಇರ್ತವೆ ಫ್ರೆಂಡ್ಸ್. ನನಗೆ ಹೊಟ್ಟೆ ಎಲ್ಲ ಹೊಡೆದೋಗ್ಬಿಡುತ್ತೆ. ನಮ್ಮ ಹಸುಗಳು ಅಷ್ಟೇ, ಕೋಳಿಗಳು ಅಷ್ಟೇ, ನಮ್ಮ 3 ಮೇಕೆನೂ ಅಷ್ಟೇ ಈ ಥರ ಓಡ್ ಬರ್ತಾ ಇರ್ತವೆ. ನನಗೆ ಕೊಳ್ಳೆಲ್ಲ ಚುರುಕೊಂಡ್ಬಿಡುತ್ತೆ. ಆವಾಗ ನಾನು ತಗೊಂಬಂದು ಅಕ್ಕಿ ಹಾಕ್ಬಿಡ್ತೀನಿ. ಯಾಕಂದರೆ ಇವಕ್ಕೆ ನಾವು ಅಕ್ಕಿ ಹಾಕಿ ಊಟ ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇಲ್ಲೇ ಎಲ್ಲ ಬಾಳೆ ಗಿಡ, ಅಡಿಕೆ ಗಿಡದಲ್ಲೆಲ್ಲ ಮೇಯ್ಕೊಂಬರ್ತವೆ. ಈಗ ಒಂದು 40-45 ಕೋಳಿಗಳಾಗಿದ್ದಾವೆ. ಇದು ಫಸ್ಟು ಸೆಕೆಂಡ್ ಬ್ಯಾಚ್ ಇದು ಕೋಳಿ. ಈಗ 3ನೇ ಬ್ಯಾಚು, 4ನೇ ಬ್ಯಾಚು, 5ನೇ ಬ್ಯಾಚಿದು ಇಲ್ಲಿಲ್ಲ ಫ್ರೆಂಡ್ಸ್. ಅವು ಬರೋಲ್ಲ, ಅವು ಆ ಕಡೆ ಎಲ್ಲ ಹೋಗ್ಬಿಟ್ಟಿರ್ತವೆ. ಕೆಲವು ಸಣ್ಣ ಸಣ್ಣ ಪಿಳ್ಳೆಗಳು ಮನೆಯಲ್ಲೇ ಇದ್ದಾವೆ. ಅವು ಜಾಸ್ತಿ ಈಚೆ ಬಿಡೋಲ್ಲ. ಹದ್ದುಗಳು ಮುಂಗ್ಸಿಗಳೆಲ್ಲ ಪಾಠ ಆಗ್ಬಿಡ್ತವೆ ಅಂತ. ಇದು ನೋಡಿ ಫ್ರೆಂಡ್ಸ್ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂತ ಕೊಳ್ಳೆ ಕಿವುಚ್ಕೊಂಬರ್ತವೆ ಫ್ರೆಂಡ್ಸ್. ನನಗೆ ಆ ಕೋಳಿಗಳು ಹಂಗೆ ಬರ್ತವೆ, ನಾಯಿಗಳು ಹಂಗೆ, ಹಸುಗಳು ಹಂಗೆ. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಓವರಾಗಿ ಓಡ್ಬರೋ ಅಂಥದ್ದು ಬೇಕಾಗಿತ್ತಾ? ಆಟದೊಳಗೆ ಹತ್ತಿಸ್ಕೊಳ್ಳೋಕ್ಕೂ ಬರೋಲ್ಲ ಫ್ರೆಂಡ್ಸ್. ಅಷ್ಟು ಹೊಟ್ಟೆ ಉರಿಸ್ತಾನೆ ಬರ್ತಾನೆ ನೋಡಿ. ಜೋಳ ಕುಯ್ಯೋಕೆ ಹೋಗ್ತಾಯಿದ್ವಿ ಫ್ರೆಂಡ್ಸ್, ಎಷ್ಟು ಫಾಸ್ಟಾಗಿ ಓಡ್ಬರ್ತಾನೆ. ನಮ್ಗೆ ಹೊಟ್ಟೆ ಉರಿತಾ ಇರುತ್ತೆ. ಏನು ನೋಡಿ ಫ್ರೆಂಡ್ಸ್ ಎಷ್ಟು ಕಡಿಮೆ ಅಂತ. ಅವು ಗಾಡಿಗಳು ಬಂದುಬಿಟ್ರೆ ಆ ಕಡೆ ಈ ಕಡೆ ಪಾಸ್ ಆಗ್ತಾ ಇರ್ತಾನೆ, ಹೆದರ್ಕೊತಾ ಇರ್ತಾನೆ. ಆದರೂ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಹತ್ತಲಿಲ್ಲ ಫ್ರೆಂಡ್ಸ್ ಅವನು. ಅದಕ್ಕೋಸ್ಕರ ನೀನು ಬಾ ಹಂಗೇನೆ ಅಂತ ಅಂದರೆ ತಿರ್ಗಾ ಫಾಸ್ಟಾಗಿ ಓಡ್ಬತ್ತವನೆ. ನಮಗಂತೂ ಹೊಟ್ಟೆಲ್ಲ ಉರಿದೋಗೋದು ಅವ್ನು ಓಡ್ಬರ್ತಾಯಿದ್ರೆ. ನೋಡಿ ಫ್ರೆಂಡ್ಸ್, ಎಷ್ಟು ಫಾಸ್ಟಾಗಿ ಮೂವ್ ಮಾಡ್ತೀವೋ ಅಷ್ಟೇ ಫಾಸ್ಟಾಗಿ ಅವನು ಓಡ್ಬರ್ತಾನೆ. ಆಮೇಲೆ ಕುಯ್ಕೊಂಬಂದ್ಬಿಟ್ಟು ನಾನು ಜೋಳ ಎಲ್ಲ ಹಂಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಚಾಪ್ ಕಟ್ರ್ ಮಾಡೋದಕ್ಕೆ ಕರೆಂಟ್ ಇಲ್ವಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ವಾಯ್ಸ್ ಒಂದು ಸ್ವಲ್ಪ ನನಗೆ ಕಟ್ಕೊಂಡಂಗೆ ಆಗೈತೆ. ಈ ಬೇಸಿಗೆ ಕಾಲದಲ್ಲೂ ನನ್ನ ವಾಯ್ಸ್ ಈ ಥರ ಕೈ ಕೊಡುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೀವು ಯಾರೆಲ್ಲ ನನ್ನ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ದೀರಾ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.